ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶವು ಸುಮಾರು ಶತಮಾನಗಳ ಕಾಲ ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಪರತಂತ್ರದಿಂದ ಬಿಡುಗಡೆ ಪಡೆಯಬೇಕು ಅಂತ ಹೇಳಿ ನಮ್ಮ ದೇಶದ ಹಲವಾರು ನಾಯಕರುಗಳು ತಮ್ಮ ನೇತೃತ್ವದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಳನ್ನ ಕೈಗೊಂಡ್ರು. ಅದರಲ್ಲಿ ಪ್ರಮುಖರಾಗಿ ಗಾಂಧೀಜಿಯವರು ಅವರ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ವರ್ಗಗಳು ಸ್ವತಂತ್ರ ಹೋರಾಟಕ್ಕೆ ವಿಶೇಷ ಶಕ್ತಿಯನ್ನ ತುಂಬಿದ್ವು. ಪ್ರಮುಖವಾಗಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಅತ್ಯಂತ ಕ್ರಿಯಾಶೀಲರಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಲ್ಲದೆ ಸ್ವತಂತ್ರ ಹೋರಾಟದಲ್ಲಿ ತಮಗೂ ಪಾಲಿದೆ ಎಂಬುದನ್ನ ತೋರಿಸಿಕೊಟ್ರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಹಿಳೆಯರ ಪಾತ್ರವು ಅನನ್ಯವಾದದ್ದು. ತಮ್ಮ ಇಡೀ ಬದುಕನ್ನು ನಾಡಿನ ಸ್ವತಂತ್ರ ಮತ್ತು ಏಳಿಗೆಗೆ ಸವಿಸಿದರು. ಹಿಂದಿನ ಕಾಲದಲ್ಲಿ ಮಹಿಳೆಯರು ಕುಟುಂಬಕ್ಕೆ ಸೀಮಿತರಾಗಿದ್ರು. ಮಹಿಳೆ ಅಂದ್ರೆ ಮನೆಯಲ್ಲಿ ದುಡಿಯುವವಳೆಂದೇ ತಿಳಿಯಲಾಗಿತ್ತು. ಚಾರಿತ್ರಿಕವಾಗಿ ಮಹಿಳೆಯರನ್ನು ಕುಟುಂಬದ ಚೌಕಟ್ಟಿನೊಳಗೆ ನಮ್ಮ ಪುರುಷ ಪ್ರಧಾನ ಸಮಾಜ ಸೀಮಿತಗೊಳಿಸಿತ್ತು. ಇಂತಹ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಸವಾಲುಗಳನ್ನು ಸ್ವೀಕರಿಸುತ್ತಾ ಮುನ್ನಡೆದ ಮಹಿಳೆಯರು ಪುರುಷರಿಗೆ ಸಮಾನರಾಗಿ ಸ್ವತಂತ್ರ ಹೋರಾಟಕ್ಕಿಳಿದು ಸಾರ್ವಜನಿಕ ಕ್ಷೇತ್ರಕ್ಕೆ ಪ್ರವೇಶಿಸಿದರು. ಸ್ವತಂತ್ರ ಹೋರಾಟದಲ್ಲೂ ತಮ್ಮದೂ ಪಾಲಿದೆ ಎಂಬುದನ್ನು ತೋರಿಸಿಕೊಟ್ಟರು. ಕರ್ನಾಟಕದ ವೀರ ಮಹಿಳೆಯರ ಸಾಲಿನಲ್ಲಿ ಪ್ರಮುಖರೆಂದರೆ ಉಲ್ಲಾಳದ ರಾಣಿ ಹಬ್ಬಕ್ಕಾದೇವಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ, ಉಮಾಬಾಯಿ ಕುಂದಾಪುರ, ಕೃಷ್ಣಬಾಯಿ ಪಣಬೇಕರ್, ಜಿ.ಆರ್. ಭಗೀರಥಮ್ಮ, ಸಿದ್ದಮ್ಮ ಜೋಯಿಶ್ ಮತ್ತು ಯಶೋಧರಮ್ಮ ದಾಸಪ್ಪ ಮುಂತಾದವರು ಪ್ರಮುಖರಾಗಿದ್ದರು. ಇವರಲ್ಲದೆ ಅನೇಕ ಮಹಿಳೆಯರು ಭಾಗವಹಿಸಿ ಅನಾಮಧೇಯರಾಗಿಯೇ ಉಳಿದಿದ್ದಾರೆ. ಈ ಅಧ್ಯಯನದಲ್ಲಿ ನಾವು ಕೆಲವು ಕರ್ನಾಟಕದ ಮಹಿಳಾ ಹೋರಾಟಗಾರ್ತಿಯರ ಬಗ್ಗೆ ತಿಳಿತಾ ಹೋಗೋಣ.